ನಾವು ಯಾವಾಗಲೂ ನೆರವೇರಿಸ್ಕೊಂಡು ಬರೋದು ಪ್ರತೀತಿ. ಹಾಗೆ ಆ ದೀಪದ ಬೆಳಕು ನಮ್ಮೆಲ್ಲರ ಬದುಕನ್ನ ಬೆಳಗಲಿ ಅಂತ ಹಾರೈಸ್ತೀನಿ. ದೀಪ ಬೆಳಗೋದು ಅಂದ್ರೆ ಅದು ಬರೀ ಶಾಸ್ತ್ರ ಅಲ್ಲ, ನಿಜವಾಗ್ಲೂ ಅದರಲ್ಲಿ ಬೆಳಕಿನ ಬದುಕು ನಮ್ಗೆಲ್ಲರಿಗೂ ಕಟ್ಕೊಡ್ಲಿ ಅಂತ ಹೇಳಿ ಪ್ರತಿ ವರ್ಷ ನಾವು ಜ್ಯೋತಿಯನ್ನ ಬೆಳಗೋದ್ರ ಮೂಲಕ ಉದ್ಘಾಟನೆ ನೆರವೇರಿಸ್ಕೊಡ್ತೀವಿ. ಅತ್ಯಂತ ಸಂತಸದ ವಿಷಯ, ಅತ್ಯಂತ ಖುಷಿಯ ವಿಷಯ. ನಮ್ಮ ದಿನೇಶ್ ಸರ್ ಹೇಳಿದಾಗೆ ನಾನು ನಮ್ಮ ಬಾಲ್ಯಕ್ಕೆ ಅಥವಾ ನಾನು ಕಾಲೇಜಲ್ಲಿ ಯಾವಾಗಲೂ ಹೋಗ್ತೀನಿ. ಈ ಕಾರ್ಯಕ್ರಮ ನಡೀತಾ ಇದ್ರೆ ಗೂಸ್ ಬಂಪ್ಸ್ ಮೈಯೆಲ್ಲ ನಡುತ್ತಾ ಇರ್ತದೆ. ನಾವು ಹಂಗೇನೋ ಶಾಲೋ ಸನ್ಮಾನ ಆಗಿಸ್ಕೊಳ್ಳೋಕೆ ಈ ವಯಸ್ಸಿಗೆ ಬಂದಾಗಲೂ ಯಾವಾಗಲೂ ಅಪರೂಪ ಸಿಕ್ಕಿದೆ ಅನ್ನೋ ಹಾಗೆ. ಆದ್ರೆ ನೀವು ಈಗಲೇ ಆ ಸಾಧನೆ ನೀವು ಮಾಡಿದ್ದೀರಾ ಅನ್ನೋದಾದ್ರೆ ನಿಜವಾಗ್ಲೂ ನೀವು ಅದೃಷ್ಟವಂತರು. ಆದ್ರೆ ಅದನ್ನ ನಿಮಗೆ ಒದಗಿಸಿಕೊಡ್ತಾ ಇರೋದು ನನ್ನ ಪ್ರೀತಿಯ ಆಡಳಿತ ಮಂಡಳಿ, ಗೌರವಾನ್ವಿತ ಆಡಳಿತ ಮಂಡಳಿ. ಎಲ್ಲೂ ಇದು ನಡೆಯೋದು ಬಹಳ ಅಪರೂಪ, ಬಹಳ ಅಪರೂಪ. ನಮ್ಮಲ್ಲಿ ಬರೋದು ಸುತ್ತಮುತ್ತ ಹಳ್ಳಿಯ ಅತ್ಯಂತ ಬಡ ಮಕ್ಕಳು. ಅವರಿಂದಲೇ ನಮ್ಮ ಅನಿವಾರ್ಯ ಕಾರಣಗಳಿಂದ ನಮಗೇನು ಬರುತ್ತೋ ಅದೇ ದುಡ್ಡಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಒಂದು ಚೂರು ಹಸ್ತಕ್ಷೇಪ ಮಾಡದೆ, ಅದನ್ನೆಲ್ಲೂ ಮುಟ್ಟದೆ ಬರೀ ಕಾಲೇಜಿನ ಅಭಿವೃದ್ಧಿಗಷ್ಟೇ ಉಪಯೋಗಿಸ್ಕೊಳ್ಳೋ ಆ ದುಡ್ಡಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿನಿಯರಿಗೆ ಕೈಲಾದಷ್ಟು ಮಟ್ಟಿಗೆ ಅತ್ಯಂತ ಪ್ರೀತಿಪೂರ್ವಕ ಸನ್ಮಾನ ಮಾಡ್ತಿರೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನ್ನ ಆಡಳಿತ ಮಂಡಳಿ ಯಾವಾಗಲೂ ಹೀಗೆ ಸಂತಸಮಯವಾಗಿರಲಿ, ಇನ್ನೂ ಚೆನ್ನಾಗಾಗಲಿ, ಕಾಲೇಜನ್ನ ಮಕ್ಕಳನ್ನ ಅಭಿವೃದ್ಧಿ ಪಡಿಸೋಕೆ ಅವ್ರಿಗೆ ಭಗವಂತ ಶಕ್ತಿ ಕೊಡ್ಲಿ, ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ತೀನಿ. ಇನ್ನು ವಿಷಯವಾರು ವಿದ್ಯಾರ್ಥಿನಿಯರಿಗೆ ನಮ್ಮ ವಿಷಯ ಉಪನ್ಯಾಸಕರು ಬಹುಮಾನ ಕೊಡ್ತಕ್ಕಂಥದ್ದು ಅದು ಇನ್ನೂ ಹೆಮ್ಮೆಯ ವಿಷಯ. ನನಗೆ ಇಂಥ ಸಹೋದ್ಯೋಗಿ ಮಿತ್ರರು ಸಿಗೋದು ನಿಜವಾಗ್ಲೂ ನನಗೆ ಪುಣ್ಯ ಅನ್ಕೊಳ್ತೀನಿ. ಬೇರೆ ಎಲ್ಲೂ ಎಲ್ಲಾ ಕಡೆ ಕಾಲೇಜುಗಳಲ್ಲೂ ಮನಸ್ತಾಪಗಳು ನಡೀತಾ ಇರ್ತವೆ. ಆದ್ರೆ ನಮ್ಮಲ್ಲಿ ಅಂದ್ರೆ ಒಂದು ಕುಟುಂಬ ಇದ್ದಾರೆ. ನಮ್ದೆಲ್ಲ ಬೆಳಗ್ಗೆಯಿಂದ 10ರಿಂದ 5 ತನಕ ಇಲ್ಲೇ ಕಳಿತೀವಿ. ಇನ್ನು ಪರೀಕ್ಷೆ ಹತ್ರ ಬರ್ತಾ ಗ್ರೂಪ್ ಸ್ಟಡಿ ಅಂತ ಮಕ್ಕಳಿಗೆ ಕಿರಿಕಿರಿ ಮಾಡ್ಕೊಂಡು ಬೈಯೋ ಹಾಗೆ 6 ಗಂಟೆ ತನಕ ಇಲ್ಲೇ ಹಾಕೋತೀವಿ. ಆದ್ರೆ ಅವ್ರಿಗೆ ಗೊತ್ತಾಗಿದೆ ಅದ್ರ ಪ್ರತಿಫಲ ಆಗ ಕಹಿ ಅನ್ಸಿದ್ರು ಈಗ ಸಿಹಿ ಆಗಿದೆ. ಆವತ್ತು ಕುತ್ಕೊಂಡು ಓದಿದ್ದಕ್ಕೆ ಇವತ್ತು ಚೆನ್ನಾಗಿ ಅಂಕಗಳು ಬಂದಿದ್ದಾವೆ. ದಿನೇಶ್ ಸರ್ ಹೇಳಿದಾಗೆ ಕಷ್ಟಪಟ್ಟರೆ ಫಲ ಉಂಟು. ಅವ್ರು ಹೇಳಿದಾಗೆ ಎಂಜಾಯ್ಮೆಂಟ್ ಜೀವನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಪ್ರತಿ ಸಲ ಅದನ್ನೇ ಹೇಳ್ತಾ ಇರ್ತೀನಿ. ಇನ್ನು 5 ವರ್ಷ ಬಿಟ್ಟು ನೀವು ಮತ್ತೆ ಅಲಂಕಾರ ಮಾಡ್ಕೋಬಹುದು, ಮತ್ತೆ ಮೊಬೈಲ್ ನೋಡ್ಬೋದು, ಮತ್ತೆ ನಿದ್ದೆ ಮಾಡ್ಬೋದು. ಆದ್ರೆ ವಾಪಸ್ ಬಂದು PUC ಓದಕ್ಕಾಗಲ್ಲ. ಮತ್ತೆ PUC ಇಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್. ಈ ವರ್ಷ ಏನ್ ಪರ್ಸೆಂಟೇಜ್ ಆಗಿದೆಯೋ ಅದು ಮೊದಲೇ SSLC ಹೇಳ್ತೀವಿ.